ಜೇಕಬ್ ಸರ್, ಈಗ ನಾವು ಈ ಹಾರ್ಮೋನ್ಸ್ ಜಲಸಂಧಿ ಬಗ್ಗೆ ಮಾತಾಡ್ತಾ ಇದ್ವಿ. ಡೆಫಿನೆಟ್ಲಿ ಇರಾನ್ ಬಳಿ ಒಂದು ದೊಡ್ಡ ಅಸ್ತ್ರ ಅಂದ್ರೆ ಸದ್ಯಕ್ಕಿರೋದು ಈ ಹಾರ್ಮೋನ್ಸ್ ಜಲಸಂಧಿಯೇ. ಇದನ್ನ ಅವರು ತಡೆದ್ರು ಅಂದ್ರೆ ನಮಗೆ ಬೆಲೆ ಏರಿಕೆಯಲ್ಲಿ ವ್ಯತ್ಯಯ ಆಗುತ್ತೆ, ಫೈನ್. ಬಟ್ ಇರಾನಿಗೇನು ಪ್ರಾಬ್ಲಮ್ ಆಗಲ್ವಾ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಅವರು ಎಕ್ಸ್ಪೋರ್ಟ್ ಮಾಡದೆ ಹೋದ್ರೆ ಅವ್ರಿಗೆ ಕಾಸೆಲ್ಲಿಂದ ಬರುತ್ತೆ? ಕರೆಕ್ಟ್. ಅವ್ರದ್ದು ಮೇನ್ ಇಕಾನಮಿ ಇರುವುದೇ ಆಯಿಲ್ ಎಕ್ಸ್ಪೋರ್ಟ್ನಿಂದ. ಗ್ಲೋಬಲ್ ನಲ್ಲಿ 25% ಆಫ್ ಎಕ್ಸ್ಪೋರ್ಟ್ ಈಸ್ ಫ್ರಮ್ ಇರಾನ್. ಗ್ಲೋಬಲ್ ಆಯಿಲ್ ಒಪೆಕ್ ಕಂಟ್ರೀಸ್ ನಲ್ಲಿ ಅದು ದಟ್ ಈಸ್ ಹೌ ದೇ ಹ್ಯಾವ್ ಬಿಕಮ್ ವೆರಿ ರಿಚ್. ಜಸ್ಟ್ ಲೈಕ್ ಕಟಾರ್ ಹೇಗೆ ಅವರು ಹೊಂದಾಣಿಕೆ ಮಾಡ್ಬಿಟ್ಟು ಹೆಂಗೆ ಬೆಳೆದಿದ್ದಾರೋ ಹಾಗೆ ಇವರು ಕೂಡ ಒಂದು ಹೊಂದಾಣಿಕೆ ಮಾಡಿ ಒಂದು ವೇಳೆ ಬೆಳೆದಿದ್ದರೆ ಚೆನ್ನಾಗಿ ಆಗ್ತಾ ಇತ್ತು. ಆದರೆ ಈ ಕಮಿನಿಯವರು ಸ್ವಲ್ಪ ಈ ತಲೆ ಉಲ್ಟಾಯದು. ಇವರು ಈ ಈ ಟೆರರಿಸ್ಟನ್ನು ಉತ್ಪಾದನೆ ಮಾಡಿದ್ದಾರೆ ವಿನಃ ದೇಶಕ್ಕೆ ಏನಾಗುತ್ತೆ ಎಂದು ಮಾಡಿಲ್ಲ. ಇವು ಯಾವ ಯಾವ ಟೆರರಿಸ್ಟ್ ಗ್ರೂಪ್ ಇದೆಯೋ, ಹಮಾಸ್ ಆಗಲಿ, ಹೂತೀಸ್ ಆಗಲಿ, ಹಿಜ್ಬುಲ್ ಆಗಲಿ, ಫಂಡಿಂಗ್ ಮಾಡಿರೋದು ಇವನೇ. ಇವನ್ ಈಗ ಏನು ನಮ್ಮ ಗಣಪತಿ ಹೆಗಡೆ ಅವರು ಹೇಳ್ತಾ ಇದ್ದಾರೆ, CS ಅಂಡ್ ಸುನ್ನೀಸ್. CS ಲೀಡರ್ ಈಸ್ ನಾಟ್ ಕಮಿನಿ. CS ಲೀಡರ್ ಈಸ್ ಇನ್ ಇರಾಕ್. So why Khamenei is dictating terms to Shias? ಮೂಲಭೂತವಾದಿಗಳು ಅಂತ ಕನ್ಸಿಡರ್ ಮಾಡ್ಬೋದಾ ಇಂತಹ ಮನಸ್ಥಿತಿಗಳನ್ನ? ಮೂಲಭೂತ ಕೂಡ ಹೇಳಲಿಕ್ಕಾಗಲ್ಲ. ಅವನು ಕೂಡ ಬೇಸಿಕಲಿ ಈಸ್ ಅ ಟೆರರಿಸ್ಟ್ ಓನ್ಲಿ. ಯಾರ್ಯಾರು ಟೆರರಿಸ್ಟಿಕ್ ಫಂಡ್ ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ಗಳೇ. ಅಪಾರ್ಟ್ ಫ್ರಮ್ ಈಗ ಆಟಮ್ ಬಾಂಬ್ ತಯಾರು ಮಾಡೋದು. ಹಾಗಾದ್ರೆ ಅದಕ್ಕೋಸ್ಕರ ನೋಡಿ US ಯಾಕೆ ಅವ್ರು ಬಿಡ್ತಾ ಇಲ್ಲ ಆಟಮ್ ಬಾಂಬ್ ತಯಾರು ಮಾಡ್ಲಿಕ್ಕೆ ಅಂದ್ರೆ ಇದಕ್ಕೋಸ್ಕರ. ಒಂದು ಒಳ್ಳೆ ಟೆರರಿಸ್ಟ್ ಕಂಟ್ರಿ ಆಟಮ್ ಬಾಂಬ್ ತಯಾರು ಮಾಡಿದ್ರೆ ಏನಾಗುತ್ತೆ ನಮ್ಮ ದೇಶಕ್ಕೆ? ಬಿಡಲ್ಲ. ಅದಕ್ಕೋಸ್ಕರ ಈಗ ಇವರು ಎಷ್ಟು ಸತತ ಪ್ರಯತ್ನ ಮಾಡಿದ್ರು ಇರಾನ್ ನಿಂದ US ಅಟ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಸ್ಕಿಪ್ಪರ್ಡಿಂಗ್ಗಳು US ತನಕ ಹೋಗಲ್ಲ. ಏನಿದ್ರು ಏನು ಇವು 9 ರಾಷ್ಟ್ರದಲ್ಲಿ JCC ಕಂಟ್ರೀಸ್ ಇದೆಯೋ ಅಲ್ಲಿ ಯಾವ ಅಮೆರಿಕದ್ದು ಇನ್ವೆಸ್ಟ್ಮೆಂಟ್ ಇದೆಯೋ, ಸೇನಾ ಪಡೆಗಳು ಇದೆಯೋ ಅವರ ಮೇಲೆ ಮಾತ್ರ ಇವರು ಅಟ್ಯಾಕ್ ಮಾಡ್ಬೋದು. ಎಷ್ಟು ದಿವಸ ಮಾಡ್ತೀರಾ? ಎಷ್ಟು ದಿವಸ? ಇವಾಗ ನಿಮ್ಮ ಇಡೀ ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಇರುವುದು ದಾರಿಯನ್ನು ಸ್ಟಾಪ್ ಮಾಡಿಬಿಟ್ಟು ಯಾವಾಗ ನಿಮಗೆ ಎಕ್ಸ್ಪೋರ್ಟ್ ಆಗೋದೇ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಕಾಸು ಬರುತ್ತೆ ನಿಮಗೆ? ಒಂದು ವಾರದ ಕಾಸು ಕೂಡ ಬರ್ಲಿಕ್ಕಿಲ್ಲ. ಈಗ ಎಷ್ಟು ಕಾಸು ನೀವು ಡಾಲರ್ಗಳು ಇಟ್ಕೊಂಡ್ರು ಎಷ್ಟು ದಿವಸ ಇಟ್ಕೊಂಡಿರ್ತಾರೆ ನೀವು ಎಕ್ಸ್ಪೋರ್ಟ್ ಮಾಡದೆ ಹೋದ್ರೆ? ಬಿಕಾಸ್ ಯುವರ್ ಮೇನ್ ಇನ್ಕಮ್ ಇಸ್ ಎಕ್ಸ್ಪೋರ್ಟ್ ಆಫ್ ಆಯಿಲ್. ಅದು ಒಂದು ವೇಳೆ ಎಕ್ಸ್ಪೋರ್ಟ್ ಆಗುವುದು ನೀವು ಒಂದು 15 ದಿವಸ ಸ್ಟಾಪ್ ಆದರೆ ಪಾಪರಿ ಆಗ್ತೀರಾ. ಸೊ ಇದು ಅವ್ರಿಗೆ ಅದು ಈ ಮಂಡು ಬುದ್ಧಿ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಅದು ಇದು ಇರಬಾರ್ದು. ಸರ್, ಒಂದು ಲಾಸ್ಟ್ ಪ್ರಶ್ನೆ ಗಣಪತಿ ಸರ್, ವೆರಿ ಕ್ವಿಕ್ ಆಗಿ ಆನ್ಸರ್ ಮಾಡೋದಾದ್ರೆ, ಈಗ ನಾನು ಯುದ್ಧ ನಿಲ್ಲಿಸ್ತಾ ನೊಬೆಲ್ ಪ್ರಶಸ್ತಿ ಕೊಡಬೇಕು ನನಗೆ ಅಂತ ಬೀದಿಲು ಬೇಡ್ಕೊಳ್ತಾ ಇದ್ದ ಈ ಟ್ರಂಪ್ ವೆನಿಜುವೆಲಾಕ್ಕೆ ಹೋಗ್ತಾರೆ, ಅಧ್ಯಕ್ಷರನ್ನ ಕೈಕಾಲು ಕಟ್ಕೊಂಡು ಕರ್ಕ ಬರ್ತಾರೆ, ಇಲ್ಲಿ ಹೋಗ್ತಾರೆ, ಅಲ್ಲಿ ಒಬ್ರನ್ನ ಸಾಯಿಸೇ ಬರ್ತಾರೆ ಸುಪ್ರೀಂ ಲೀಡರ್ನ. ಅಂದ್ರೆ ಈ ಮನುಷ್ಯನ ಹೆಂಗ್ ಕನ್ಸಿಡರ್ ಮಾಡೋದು? ಎಲ್ಲಿದ್ರು ಕೂಡ ಡೇಂಜರ್ ಅಂತ ಅನ್ಸಲ್ವಾ? ಆಮೇಲೆ ಈ ಅಮೆರಿಕ ಹಿಸ್ಟ್ರಿ ನೋಡ್ತಾ ಇದ್ರೆ 249 ವಯಸ್ಸು, ಅದಕ್ಕೆ ಆಲ್ಮೋಸ್ಟ್ 230 ಯುದ್ಧಗಳನ್ನ ಮಾಡಿ ತೀರಿದೆ ಅಮೆರಿಕ. ಯುದ್ಧದಾಹಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಸೊ ಅಮೆರಿಕವನ್ನ ಎಷ್ಟು ದೂರದಲ್ಲಿ ಇಡ್ತಾರೋ ಎಲ್ಲಾ ದೇಶಗಳು ಅಷ್ಟು ಒಳ್ಳೇದ ಅಂತ ನಂಬುದ್ರೆ ಕೆಟ್ರು ಅಂತ. ಅಮೆರಿಕದ ಇಟ್ ಈಸ್ ಡೇಂಜರಸ್ ಟು ಬಿ ಫ್ರೆಂಡ್ ಆಫ್ ಅಮೆರಿಕಾ and it is equally dangerous to be an enemy of America. ಕರೆಕ್ಟ್. ಹಾಗಾಗಿ ಅದ್ರೊಳಗೂ ಕೂಡ ಈಗ ಟ್ರಂಪ್ ನಂತ ವಿಕ್ಷಿಪ್ತ ವ್ಯಕ್ತಿ ಒಂದು ಹಾಟ್ ಸೀಟ್ ಅಲ್ಲಿ ಬಂದು ಕುತ್ಕೊಂಡಾಗ ಈಗ ಕಳೆದ ಒಂದು 6 ತಿಂಗಳಿಂದ 1 ವರ್ಷದಿಂದ ಅವರು ಮಾಡ್ತಾ ಇರುವಂತ ಒಂದು ಕೆಲವು ನಿರ್ಧಾರಗಳನ್ನು ನೋಡಿದ್ರೆ ಇಡೀ ಜಗತ್ತನ್ನೇ ವೈರತ್ವವನ್ನು ಕಟ್ಕೊಂಡಂತವ್ರು. ಇನ್ಫ್ಯಾಕ್ಟ್ ಖೊಮೇನಿ and Trump are in different seats with different dress. ಟ್ರಂಪ್ನು ಮತ್ತೊಬ್ಬ ಖಮೇನಿ ಅನ್ಬೋದು ಹಂಗಾದ್ರೆ ಅಂತ. ವೇಷ ಮಾತ್ರ ದೇಶ ಮಾತ್ರ ಬದಲು. ಎನಿವೆ, ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯದ್ಭುತ ವಿಶ್ಲೇಷಣೆಯನ್ನ ಕೊಟ್ಟಿದ್ದೀರಿ ಈ ವಾರ್ ಬಗ್ಗೆ.